ನಮಸ್ಕಾರ ನ್ಯೂಸ್ ಅಟ್ 2 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೋದಿ ಸಂಪುಟದಲ್ಲಿ ಭರ್ಜರಿಯಾಗಿ ಈಗ ನೋಡ್ತಾ ಇದೀವಿ ಯಾರೆಲ್ಲ ಸ್ಥಾನವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ. ಇಲ್ಲಿ ಪ್ರಮುಖವಾಗಿ ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಬಂಪರ್ ಹೊಡೆದಿದೆ. 3 ಸಂಸದರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ, ಸುರೇಶ್ ಅಂಗಡಿಗೆ ಸ್ಥಾನ ಸಿಕ್ಕಿರುವಂತದ್ದು. ಇನ್ನು ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಸದಸ್ಯರು 25 ಜನ ಇದ್ರು ರಾಜ್ಯದಿಂದ. ಈಗ 3 ಸಚಿವ ಸ್ಥಾನವನ್ನ ನೀಡಲಾಗಿದೆ. ಇದು ಮೊದಲ ಹಂತದ ಸಂಪುಟ ವಿಸ್ತರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ 3 ಸಚಿವ ಸ್ಥಾನ ಸಿಕ್ಕಿರುವಂತದ್ದು. 3 ಕೂಡ ಪ್ರಧಾನಿ ಮೋದಿ ಕಚೇರಿಯಿಂದ ಕರೆ ಬಂದಿದೆ. ಇನ್ನು ಮಹಿಳಾ ಕೋಟಾದಡಿಯಲ್ಲಿ ರಾಜ್ಯಸಭಾ ಸದಸ್ಯೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಮತ್ತೆ ಮೋದಿ ಸಂಪುಟವನ್ನ ಸೇರಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಮೋಸ್ಟ್ ಪ್ರಾಬಬಲಿ ಮತ್ತೆ ಅವರಿಗೆ ರಕ್ಷಣಾ ಖಾತೆನೆ ಸಿಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಇನ್ನು ಪ್ರಮಾಣ ವಚನಕ್ಕೂ ಮುನ್ನ ಮೋದಿ ಬುಲಾವ್ ನೀಡಿದ್ದಾರೆ. ಸಂಜೆ 4:30ಕ್ಕೆ ನಿಯೋಜಿತ ಸಚಿವರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಬಳಿಕ ರಾಷ್ಟ್ರಪತಿ ಭವನಕ್ಕೆ ತೆರಳಲಿದ್ದಾರೆ ನಿಯೋಜಿತ ಸಚಿವರು. ಮೋದಿ ಸೇನೆಯ ಸಚಿವರು ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಪ್ರಧಾನಿ ಕಚೇರಿಯಿಂದ ನಿರ್ಮಲಾಗೆ ಕರೆ ಹೋಗಿತ್ತು. ಸಂಜೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಒಟ್ಟು ರಾಜ್ಯಸಭಾ ಸದಸ್ಯೆ ಸೇರಿ ಈಗ ರಾಜ್ಯದ ಪಾಲಿಗೆ ದಕ್ಕಿರುವಂತದ್ದು 4 ಸಚಿವ ಸ್ಥಾನಗಳು. ಅದರಲ್ಲಿ 3 ಲೋಕಸಭಾ ಸದಸ್ಯರಿಗೆ, ಇನ್ನೊಂದು ರಾಜ್ಯಸಭಾ ಸದಸ್ಯರಿಗೆ ಸಿಕ್ಕಿರುವಂತಹ ಸ್ಥಾನ. ಅದರಲ್ಲಿ ನೋಡ್ತಾ ಇದ್ದೀವಿ ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಕೇಂದ್ರ ಸಚಿವರಾಗಿದ್ದಂತಹ ಸದಾನಂದ ಗೌಡ್ರಿಗೆ ಮತ್ತೊಮ್ಮೆ ಈಗ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಹಾಗೆ 4 ಬಾರಿ ಸಂಸದರಾಗಿರುವಂತಹ ಸುರೇಶ್ ಅಂಗಡಿ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಒಲಿದು ಬಂದಿದೆ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿರುವಂತದ್ದು. ಇಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ನೋಡೋದಾದ್ರೆ ಒಕ್ಕಲಿಗ ಕೋಟಾದಡಿಯಲ್ಲಿ ಇಲ್ಲಿ ಸದಾನಂದ ಗೌಡ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ, ಲಿಂಗಾಯತ ಕೋಟಾದಡಿಯಲ್ಲಿ ಸುರೇಶ್ ಅಂಗಡಿ ಅವರಿಗೆ ಸಿಕ್ಕಿರುವಂತದ್ದು. ಇನ್ನು ಬ್ರಾಹ್ಮಣ ಕೋಟಾದಡಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ.